ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ವನಿತಾ. ಸತೀಶ್ ಜಾರಕಿಹೊಳಿ ಅಂತ ಅಂದರೆ ಸಿದ್ದರಾಮಯ್ಯ ಬನ, ಸಿದ್ದರಾಮಯ್ಯ ಆಪ್ತ ಅಂತೆಲ್ಲವೂ ಕೂಡ ನಾವು ಕರಿತೀವಿ. ರಾಜಕಾರಣವಾಗಿ ಸಾಕಷ್ಟು ಒಂದು ಬಡದಾಟ ಬನಗಳು ಅಂತ ನೋಡಿದಾಗ ಸಿದ್ದರಾಮಯ್ಯ ಬನ ಅಂತ ಹೇಳ್ಬೋದು. ಬಟ್ ಇದೀಗ ಸಿಎಂ ಡಿಕೆ ಮತ್ತು ಮಿನಿಸ್ಟರ್ ಸತೀಶ್ ಕುಚುಕು ಅಂತ ಹೇಳಲಾಗ್ತಾ ಇದೆ. ಬೆಳಗಾವಿ ರಾಜಕಾರಣಕ್ಕೆ ಸಿಗ್ತಾ ಇದೆ ಅತಿ ದೊಡ್ಡ ಟ್ವಿಸ್ಟ್. ಸಿಎಂ ಡಿಕೆ ಮತ್ತು ಮಿನಿಸ್ಟರ್ ಸತೀಶ್ ಕುಚುಕು ಗೆಳೆಯರ ಬೆಳಗಾವಿ ರಾಜಕಾರಣಕ್ಕೆ ಸಿಗ್ತಿದೆ ಅತಿ ದೊಡ್ಡ ಟ್ವಿಸ್ಟ್. ಕನಕಪುರ ಬಂಡೆಯ ಹಾರ್ಟ್ ಫೇವರೆಟ್ ಸಾಹುಕಾರ ಸತೀಶ್ ಜಾರಕಿಹೊಳಿ ಕಂಡ್ರೆ ಡಿಕೆಗೆ ಬಲು ಪ್ರೀತಿ ಮತ್ತು ವಿಶ್ವಾಸವಂತೆ. ಮೊನ್ನೆಯವರೆಗೂ ಸಿದ್ದು ಶಿಷ್ಯರಾಗಿದ್ದ ಸತೀಶ್ ಜಾರಕಿಹೊಳಿ ಈಗ ಸಿಎಂ ಡಿಕೆ ಶಿವಕುಮಾರ್ ಪ್ರೀತಿಯ ನಾಯಕ ಸತೀಶ್. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಬೆಳಗಾವಿ ಪ್ರವಾಸದಲ್ಲಿ ಡಿಕೆ ಇದ್ದಾರೆ. ಸತೀಶರನ್ನ ಬೆಂಬಿಡದೆ ಜೊತೆಯಲ್ಲೇ ಇಟ್ಟುಕೊಂಡು ಸಿಎಂ ಡಿಕೆ ಓಡಾಟ. ಏರ್ಪೋರ್ಟ್ನಲ್ಲಿ ಸಿಎಂ ಹತ್ತಿರ ಇರಲಿಲ್ಲ ಸತೀಶ್ ಜಾರಕಿಹೊಳಿ. ಆಗ ಎಲ್ಲೋ ಇದ್ದ ಸತೀಶನ್ನ ಕರೆದು ಪಕ್ಕ ನಿಲ್ಲಿಸಿಕೊಂಡ ಸಿಎಂ ಡಿಕೆ. ಸತೀಶ್ ಪಕ್ಕಕ್ಕೆ ಬಂದ ಮೇಲೆ ಪೊಲೀಸ್ ಸೆಲ್ಯೂಟ್ ಸ್ವೀಕರಿಸಿದ ಸಿಎಂ. ಬೆಳಗಾವಿಯಲ್ಲಿ ನಡೆದ ಸಭೆಯಲ್ಲೂ ಸತೀಶ್ ಜೊತೆ ವಿಶೇಷ ಸಖ್ಯ. ನಗುತ್ತಾ ಸಿಎಂ ಡಿಕೆ ಸತೀಶ್ ಜಾರಕಿಹೊಳಿ ಮಾತು. ಬದಲಾದ ರಾಜಕೀಯ ಸಮೀಕರಣ ಮಹತ್ವದ ಸುಳಿವು ಕೊಡ್ತಿದ್ಯಾ? ಸಿಎಂ ಡಿಕೆ ಮತ್ತು ಮಿನಿಸ್ಟರ್ ಸತೀಶ್ ಕುಚುಕು ಅಂತ ಯಾಕೆ ಅಂತ ಹೇಳಿದ್ರೆ, ಬೆಳಗಾವಿ ರಾಜಕಾರಣದಲ್ಲಿ ಅತಿ ದೊಡ್ಡ ಬದಲಾವಣೆ ಟ್ವಿಸ್ಟು ಏನಪ್ಪ. ಇದೀಗ ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಬೆಳಗಾವಿ ಪ್ರವಾಸದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ. ಬೆಳಗಾವಿ ಪ್ರವಾಸದಲ್ಲಿ ಡಿಕೆ ಮತ್ತು ಸತೀಶ್ ಜಾರಕಿಹೊಳಿಯ ಒಡನಾಟವನ್ನ ಗಮನಿಸಿದಾಗ ನೋಡಿ, ಸತೀಶ್ ಜಾರಕಿಹೊಳಿ ಅಂತ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಬನ ಅಂತ ಬಂದಾಗ ಅದರಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಇರ್ತಾರೆ. ನಾವು ಗಮನಿಸಿರ್ತೀವಿ, ನೋಡಿರ್ತೀವಿ, ಇದ್ರ ಬಗ್ಗೆ ಎಷ್ಟು ಸತಿ ನಾವೇ ಮಾತನಾಡಿದ್ದೇವೆ. ಬಟ್ ಇದೀಗ ಸತೀಶ್ ಜಾರಕಿಹೊಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಬಲ್ ಸ್ಟ್ಯಾಂಡ್ ಇದೆ. ಇಲ್ಲಿ ಏನು ಅನ್ನೋದೇ ಅರ್ಥ ಆಗ್ತಿಲ್ಲ ಅಂತ ಒಂದಿಷ್ಟು ವಿಚಾರಗಳು ಕೂಡ ತಿಳಿದು ಬರುತ್ತೆ ಇತ್ತೀಚಿನ ದಿನಗಳಲ್ಲಿ. ಯಾಕೆ ಯಾವಾಗ ಅಂತ ಅಂದರೆ, ಈಗ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮೌನವಾಗಿದ್ದು ಬಂದು ರಾಜೀನಾಮೆ ಕೊಟ್ಟ ಬಳಿಕ ಆ ನಂತರ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿಯ ಜೊತೆಗೆ ನಡ್ಕೊಂಡಂಥ ರೀತಿ ಮೌನವಾಗಿರುವಂಥದ್ದು. ಇನ್ನು ಸತೀಶ್ ಜಾರಕಿಹೊಳಿ ಕೂಡ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಆಗದೇ ಇರುವಂಥದ್ದು ಆ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಮತ್ತು ಹಲವಾರು ಅನುಮಾನಗಳನ್ನು ಹುಟ್ಟಿ ಹಾಕಿತ್ತು ನಾವು ಗಮನಿಸಿದಾಗ. ಅಂದರೆ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಬೆಂಬಲವಾಗಿದ್ದಾರಾ ಸತೀಶ್ ಜಾರಕಿಹೊಳಿ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಕೂಡ ಆಗ ಕಾಡ್ತಾ ಇತ್ತು. ರಾಜ್ಯ ರಾಜಕಾರಣದಲ್ಲಿ ಹೊಸ ಲೆಕ್ಕಾಚಾರ ಹಾಕಿದ್ರ ಸಿಎಂ ಡಿಕೆಶಿ. ಉತ್ತರಕ್ಕೆ ಸಾಹುಕಾರ್ ಸತೀಶ್ ಅಧಿಪತಿ, ದಕ್ಷಿಣಕ್ಕೆ ಡಿಕೆಶಿಯೇ ಕಿಂಗ್. 2028ರ ಚುನಾವಣೆ ಗೆಲ್ಲಲು ಹೊಸ ಜಾತಿ ಲೆಕ್ಕಾಚಾರ ಹಾಕಿದ ಸಿಎಂ ಡಿಕೆಶಿ. ಅಹಿಂದ ಪ್ಲಸ್ ಗೌಡ ಕಾಂಬಿನೇಷನ್ ಮಾಡಿ ಚುನಾವಣೆ ಮಾಡಲು ಪ್ಲಾನ್ ಅನ್ನ ರೂಪಿಸ್ಕೊಂಡಿದ್ದಾರ ಅಂತ. ಅಲ್ಲದೆ ಟಾಸ್ಕ್ ಮಾಸ್ಟರ್ ಆಗಿರುವಂತ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಸಾಲು ಉಪಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿರುವಂತಹ ಸತೀಶ್. ರಾಜ್ಯ ರಾಜಕಾರಣದಲ್ಲಿ ಸತೀಶ್ ಜಾರಕಿಹೊಳಿ ನಂಬಿಕಾರ್ಹ ನೆಚ್ಚಿನ ನಾಯಕ. ಹೀಗಾಗಿ ಸತೀಶ್ ಜಾರಕಿಹೊಳಿಗೆ ಸಿಎಂ ಡಿಕೆ ಶಿವಕುಮಾರ್ ವಿಶೇಷ ಆದ್ಯತೆಯನ್ನ ಕೊಡ್ತಾ ಇದ್ದಾರ. ಹೀಗೆ ನಾನಾ ತರದಂತ ಪ್ರಶ್ನೆಗಳು, ಚರ್ಚೆಗಳು. ಉಪಚುನಾವಣೆ ಅಂತ ಬಂದಾಗ ಶಿಗ್ಗಾವಿಯಲ್ಲಿ ನಡೆದಂಥ ಚುನಾವಣೆಯನ್ನ ಕೂಡ ಯಾರು ಬೊಮ್ಮಾಯಿ ಪುತ್ರನ ವಿರುದ್ಧ ಮುಸ್ಲಿಂ ಕ್ಯಾಂಡಿಡೇಟನ್ನು ಹಾಕಿ, ಅಲ್ಪಸಂಖ್ಯಾತ ಕ್ಯಾಂಡಿಡೇಟನ್ನು ಹಾಕಿ ಅಲ್ಲಿ ಗೆಲುವನ್ನು ಸಾಧಿಸ್ಕೊಂಡು ಬರುವಂಥದ್ದು ಸತೀಶ್ ಜಾರಕಿಹೊಳಿಯ ಅಲ್ಲಿ ಪಾತ್ರ, ಜನಗಳನ್ನು ನಂಬಿಕೆಗೆ ತೆಗೆಯುವಂಥ ರೀತಿ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಹುಕಾರ್ ಅಂತ ಏನು, ಬೆಳಗಾವಿ ಸಾಹುಕಾರ್ ಅಂತ ಏನು ಕರೀತಾರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು, ಯಥನಿ ಇತ್ತ ಎಲ್ಲ ಕೂಡ ಜನ ನಂಬಿರುವಂಥ ರೀತಿ. ಹಾಗಾಗಿ ಇದನ್ನ ಡಿಕೆ ಶಿವಕುಮಾರ್ ಮುಂದಿನ 2028ರ ಎಲೆಕ್ಷನ್ನಲ್ಲಿ ಮುಂದಲ್ಲಿಗೆ ಇಟ್ಕೊಂಡು ಅಹಿಂದ ಮತಗಳನ್ನು ಸೆಳಿಬೇಕಲ್ವಾ. ಈಗ ಅಹಿಂದ ನಾಯಕನನ್ನ ಕೆಳಗಡೆ ಇಳಿಸಿದ್ದು ಅದೊಂದು ಕೂಡ ಮೈನಸ್ ಅಂತ ಎಲ್ಲೆಡೆ ಕಾಣಿಸ್ತಾ ಇತ್ತು.
ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಪ್ರಶಾಂತ್, ಇದೀಗ ಬೆಳಗಾವಿಯ ರಾಜಕಾರಣ ಅಂತ ನೋಡಿದಾಗ, ರಾಜಕಾರಣದಲ್ಲಿ ಬೆಳಗಾವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಎದುರಾಗ್ತಾ ಇದ್ದಾವೆ. ಒಂದ್ ಕಡೆ ಇದೀಗ ಡಿ.ಕೆ. ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿಯ ಈ ಒಡನಾಟ ಏನನ್ನ ತೋರಿಸ್ತಾ ಇದೆ ಅಂತ, ಯಾವ ರೀತಿಯಾಗಿ ಸ್ಟ್ರಾಂಗು ಅಥವಾ ಏನನ್ನ ಇಲ್ಲಿ ಪ್ರತಿಕಾರವನ್ನ ತೋರಿಸ್ತಾ ಇದೆ ಅಂತ? ಸಿಎಂ ಆದ ಬಳಿಕ ಪ್ರಥಮ ಬಾರಿಗೆ ಬೆಳಗಾವಿಗೆ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಬೆಳಗಾವಿಯ ಸಾಂಬ್ರಾ ವಿಮಾನದಲ್ಲಿ ಬಂದಿರುವಂಥ ಬೆಳಗಾವಿ ಕಾರ್ಯಕರ್ತರ ಕಣ್ಮನವನ್ನು ಸಹ ಸೆಳೆಯುವಂಥ ಕೆಲಸವನ್ನು ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದು ಏನಂತಂದರೆ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ತಮ್ಮ ಪಕ್ಕದಲ್ಲೇ ನಿಂದಿರಿಸಿಕೊಂಡು ಸರ್ಕಾರಿ ಗೌರವ ಸಮರ್ಪಣೆ ಮಾಡಿದ್ದು ಸಾಕಷ್ಟು ರೀತಿಯಲ್ಲಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಸಹ ತಂದಿದೆ ಅಂತಲೇ ಹೇಳ್ಬೋದು. ಈ ಹಿಂದೆ ಆಗಿರುವಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಪರಮ ಆಪ್ತ ಮತ್ತು ಪರಮ ಶಿಷ್ಯ ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಸಿದ್ದರಾಮಯ್ಯ ಅವರು ಇದೇ ರೀತಿಯ ಪ್ರೀತಿ ಮತ್ತು ಇಲ್ಲಿ ವಿಶ್ವಾಸವನ್ನು ಇಲ್ಲಿ ಬಹಳಷ್ಟು ರೀತಿಯಲ್ಲಿ ತೋರಿಸ್ತಾ ಇದ್ರು. ಅದೇ ಒಂದು ಮಾದರಿಯಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಅವರು ತೋರಿಸಿದ್ದು ಕಾರ್ಯಕರ್ತರಲ್ಲಿ ಹುಮ್ಮಸ್ ತಂದಿದೆ ಅಂತ ಹೇಳ್ಬೋದು. ಇನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಹೈಕಮಾಂಡ್ ಯಾವ ರೀತಿಯಾಗಿ ವಿವಿಧ ರೀತಿಯಲ್ಲಿ ಟಾಸ್ಕನ್ನು ಕೊಟ್ಟರು ಸಹ ಸತೀಶ್ ಜಾರಕಿಹೊಳಿ ಅವರು ಅದನ್ನು ಸುಲಭವಾಗಿ ಮತ್ತು ತಂತ್ರ ಮತ್ತು ಪ್ರತಿತಂತ್ರಗಳನ್ನ ಹೆಣೆದ್ರ ಮುಖಾಂತರ ರಾಜಕೀಯದಲ್ಲಿ ತಮ್ಮದೇ ಆದಂಥ ಚಾಪನ್ನು ಮೂಡಿಸೋದ್ರ ಮುಖಾಂತರ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಅವರಿಗೆ ಬಹಳಷ್ಟು ಹತ್ತಿರವಾಗಿದ್ದರು. ಹೀಗಾಗಿ ಅವರು ಸಹ ಸಿಎಂ ಸ್ಥಾನದ ಆಕಾಂಕ್ಷಿಗಳಾಗಿದ್ದರು. ಹೀಗಾಗಿ ಇದರ ಜೊತೆಗೆ 2028ರಲ್ಲಿ ನಾನು ಸಿಎಂ ಆಗ್ತೀನಿ ಅಂತ ಏನು ಸತೀಶ್ ಜಾರಕಿಹೊಳಿ ಹೇಳಿದರು. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಈ ಸಲ ಏನು ಮುಖ್ಯಮಂತ್ರಿ ಬದಲಾವಣೆ ಆಯಿತು. ಹೀಗಾಗಿ ಮುಖ್ಯಮಂತ್ರಿಗೆ ಸುಲಭವಾದ ದಾರಿಯನ್ನು ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಸಹ ಮಾಡಿರುವಂಥದ್ದು. ದಕ್ಷಿಣ ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಗೆ ಪ್ರಬಲ ಮತ್ತು ನಾಯಕರಾಗಿದ್ದಾರೆ, ಅದೇ ಮಾದರಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ನಾಯಕರಾಗಿರುವಂಥದ್ದು. ಹೀಗಾಗಿ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಈ ಎರಡು ಭಾಗಗಳನ್ನಾಗಿದೆ. ಈ ಎರಡು ಭಾಗಗಳಲ್ಲಿ ತಮ್ಮದೇ ಅಂತ ಹಿಡಿತವನ್ನು ಸಾಧಿಸುವಂಥ ಇಬ್ಬರು ನಾಯಕರು ಇದೀಗ ಒಂದಾಗಿರೋದು ಸಾಕಷ್ಟು ರೀತಿಯಲ್ಲಿ ಕಾರ್ಯಕರ್ತರಲ್ಲಿ ಸಹ ಹುಮ್ಮಸ್ತಾನಂತ ಇವರಿಬ್ಬರ ಜುಗಲ್ಬಂದಿ 2028ರಲ್ಲಿ ಬಹಳಷ್ಟು ರೀತಿಯಲ್ಲಿ ನಡೀತಂತಾನೆ ಹೇಳ್ಬೋದು. ಇವರಿಬ್ಬರ ಜುಗಲ್ಬಂದಿ ಮತ್ತು ಕಾರ್ಯ ಮತ್ತು ಪ್ರತಿತಂತ್ರಗಳ ರೂಪ ಮುಖಾಂತರ ಬರುವ 2028ರಲ್ಲಿ ಕಾಂಗ್ರೆಸ್ಸನ್ನು ಮತ್ತೆ ಅಧಿಕಾರಕ್ಕೆ ತರುವಂಥ ಪ್ರಯತ್ನವನ್ನು ಶತಾಯಿಗತಾಯ ಮಾಡಿ ಕಾರ್ಯಕರ್ತರು ಮಾಡ್ತಾರೆ ಅಂತೇಳಿ ಕಾರ್ಯಕರ್ತರು ಸಹ ಮಾಡ್ತಾ ಇರುವಂಥದ್ದು. ಮುಂದಿನ ಸಲವೂ ಈ ಏನು ಕಾಂಗ್ರೆಸ್ ಪಕ್ಷವೇ ಕರ್ನಾಟಕದಲ್ಲಿ ಆಡಳಿತಕ್ಕೆ ಬರುತ್ತೆ ಅಂಥೇಳಿ ಕಾರ್ಯಕರ್ತರು ಸಹ ಒಂದು ಕಡೆ ಮಾತನ್ನು ಹೇಳ್ತಾ ಇರುವಂಥದ್ದು. ಇವರಿಬ್ಬರ ಜುಗಲ್ಬಂದಿ 2028ರ ತನಕ ಯಾವೆಲ್ಲ ರೀತಿಯಾಗಿ ಬದಲಾವಣೆ ಆಗುತ್ತೆ ಎಂಬುದನ್ನು ಇಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಯಾವೆಲ್ಲ ಬದಲಾವಣೆಗಳನ್ನ ಕಾಂಗ್ರೆಸ್ ಪಕ್ಷದಲ್ಲಿ ತರುತ್ತೆ, ಯಾವ ರೀತಿಯಾಗಿ ಇಬ್ಬರು ಕೂಡಿಸಿ ತಂತ್ರ ಮತ್ತು ಪ್ರತಿರೂಪಗಳನ್ನು ಹೆಣೆದ್ರ ಮುಖಾಂತರ ಅಧಿಕಾರಕ್ಕೆ ಬರುವಂಥ ಪ್ರಯತ್ನವನ್ನು ಮಾಡ್ತಾರೆ ಎಂಬುದನ್ನು ಸಹ ಇದೀಗ ಕಾದು ನೋಡಬೇಕಾಗಿರುವಂಥದ್ದು.